ಅಂತಿರ್ತಾರೆ. ಈ ಸ್ವಯಂಕೃತ ಪರಕೃತ ಇಬ್ಬರನ್ನೂ ಕೊಲ್ಲುವಳು ಯಾರು ಅಂದರೆ ಅವಳೇ ದೇವಿ ತ್ರಿಪುರ ಸುಂದರಿ. ತ್ರಿಪುರ ಅಂದರೆ 3, ಆ 3 ಲೋಕಗಳಿಗೆ ಇರತಕ್ಕಂಥ ಅಂಥ ಸುಂದರಿ ಅಂತ ಯಾರು, ಇಸ್ ಬ್ಯೂಟಿಫುಲ್ ಲೇಡಿ ಅಂತ ಕರೀತಾರೆ. ಅದು ಬಾಲ ತ್ರಿಪುರ ಸುಂದರಿ ಆಗಿರ್ಬೋದು ಅಥವಾ ಅಮ್ನೋರ್ ಆಗಿರ್ಬೋದು. ಅಂತಹ ತ್ರಿಪುರ ಸುಂದರಿಯನ್ನು ಯಾರು ಕುರಿತು ಪೂಜೆ ಮಾಡ್ತಾರೋ ಅವರು ಅಂದುಕೊಂಡು, ಅದು ಶ್ರೀಚಕ್ರ ನವಾವರಣ ಪೂಜೆ ಅಂತ ಕರಿತೀವಿ. ಒಂದು ಶ್ರೀಚಕ್ರ ಮಾಡಬೇಕಾದ್ರೆ ಒಂದೊಂದು ಆವರಣಗಳನ್ನು, ಯಾಕಂದರೆ ಈಗ ನಮ್ಮ ಪ್ರಧಾನಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಅನ್ಕೊಳ್ಳೋಣ, ಡೈರೆಕ್ಟರ್ ಹೋಗೋಕ್ಕಾಗತ್ತಾ? ಆಗಲ್ಲ. ನಾವು ಏನು ಮಾಡಬೇಕು, ಅಲ್ಲಿರ್ತಕ್ಕಂಥ ಯೋಗಿನಿಯರನ್ನು 64 ಯೋಗಿನಿಗಳಾಗಿರ್ಬೋದು, 98 ಆಗಿರ್ಬೋದು, ಆ ಯೋಗಿನಿಗಳ ಗೇಟ್ ಅಂತ ಕರೀತಾರೆ. ಆ ಗೇಟನ್ನು ದಾಟ್ಕೊಂಡು ನವಾವರಣದ ಪೂಜೆಯನ್ನು ಮಾಡಿ, ಮಹಾಮೇರು ಅಂತಿರುತ್ತೆ, ಮೇಲಿರುತ್ತೆ. ಓಂ ಭೂ ಓಂ ಸುವ ಓಂ ಮಹಾ ಓಂ ಜನಃ ಓಂ ತಪಃ ಅಂತೇಳಿ ಮೇಲೆ 7 ಲೋಕಗಳು, ಕೆಳಗಡೆ 7 ಲೋಕಗಳು ಏನಿರುತ್ತೋ ಆ ಶ್ರೀಚಕ್ರ ಮೇಲ್ಗಡೆ ಆ ಬಿಂದುವಲ್ಲಿ ಮೇಲೆ ಅಮ್ಮನವ್ರು ಕೂತಿರ್ತಾರೆ. ಅಲ್ಲಿಗೆ ಹೋಗ್ಬೇಕಾದ್ರೆ ಅಷ್ಟು ಸುಲಭವಾಗಿ ಆಗಲ್ಲ. ನಾನು ಕೂತ್ಕೊಂಡಿವತ್ತು ಏನಾದರೂ ಖಡ್ಗಮಾಲೆ ಹೇಳಿಬಿಟ್ರೆ ನಾನು ಅಮ್ಮನವ್ರ ಹತ್ರ ಹೋಗೋಕ್ಕಾಗಲ್ಲ. 9 ಗೇಟನ್ನು ದಾಟಬೇಕು. ನಾನು 9 ಗೇಟನ್ನು ದಾಟಬೇಕಾದ್ರೆ ಅಲ್ಲಿ ಎಲ್ಲವೂ ಅಷ್ಟ ಸಿದ್ಧಿಗಳನ್ನು ಪಡ್ಕೊಂಡಿರ್ಬೇಕು. ನಾನು ಇಷ್ಟ ಬಂದಂಗೆ ನಾನು ನಿದ್ರೆ ಮಾಡೋದಿರಬಾರ್ದು, ಮಲ್ಕೊಳ್ಳೋಂಗಿರಬಾರ್ದು. ಅದಕ್ಕೆ ಶತಸಿದ್ಧನಾಗಿ ಸಾಧಕನಾಗಿದ್ದು ಒಂದೊಂದು ಸ್ಟೆಪ್ಪನ್ನು ಹತ್ತು 9 ನವಾವರಣ ಪೂಜೆಯನ್ನು ಮುಗಿಸಿ ಕೊನೆಗೆ ಮೇಲೆ ಮಹಾವೀರ ತೋದ್ರೆ ಅಲ್ಲಿ ಅಮ್ಮನೋಳು ಕೂತಿರ್ತಾಳೆ. ಅವಳ ಅದೃಷ್ಟ ನಿಮಗೆ ಸಿಕ್ಕಿದ್ರೆ ನೀವೇ ಅದೃಷ್ಟವಂತರು. ಆದರೆ ಅಮ್ಮನವ್ರ ಹತ್ರ ನಾವು ಹೋಗೋಕ್ಕಾಗಲ್ಲ, ನೀವು ಹೋಗೋಕ್ಕಾಗಲ್ಲ, ಯಾರೂ ಹೋಗೋಕ್ಕಾಗಲ್ಲ. ಮತ್ತು ಇನ್ಯಾರು ಹೋಗ್ತಾರೆ ಅಂದರೆ ಸರಸ್ವತಿ, ಲಕ್ಷ್ಮಿ, ಈ ಬೇರೆ ಬೇರೆ ದೇವತೆಗಳಿದ್ದಾರಲ್ಲ. ನೀವು ಮನೇಲಿ ಕೂತ್ಕೊಂಡು ಗಣಪತಿ ಪೂಜೆ ಮಾಡ್ತಾ ಇದ್ರೆ, ಸರಸ್ವತಿ ಪೂಜೆ ಮಾಡ್ತಾ ಇದ್ರೆ, ಅವಳು ನಮ್ಮನ್ನು ಕರ್ಕೊಂಡು ಅಮ್ಮನವ್ರ ಹತ್ರ ಹೋಗ್ತಾಳೆ ವಿನಃ ನಾವೇ ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ. ಇನ್ನೊಂದು ದೇವಿಯ ಮುಖಾಂತರ ಹೋಗಬೇಕು. ಹಾಗಾಗಿ ಇಲ್ಲಿ ಈ ಆಸನಾಂಬದಲ್ಲಿ ಸಪ್ತಮಾತೃಕೆಯರಲ್ಲಿ ಇರೋದ್ರಿಂದ, ಅಮ್ಮನವರಲ್ಲಿ ಇರೋದ್ರಿಂದ ಅವ್ರ ಮುಖಾಂತರ ಈಸಿಯಾಗಿ ನಾವು ತಲುಪೋದು ಅಂತ ಹೇಳಿ ಅವ್ರಿಗೆ ಗೊತ್ತಾಗಿರುತ್ತೆ. ಆ ಕಾರಣಕ್ಕೆ ಅಲ್ಲಿ ಪೂಜೆ ಮಾಡಿಸಿದ್ರು ಅಂತ ಹೇಳ್ತೀವಿ. ಸೊ ನಾ ಹಿಂದೆ ಹೇಳ್ತಾ ಇದ್ದೆ, ಸಾಮಾನ್ಯ ಜನರು ಯಾವ ರೀತಿ ದೇವಿಯನ್ನ ಬೇಡ್ಕೊಳ್ಬೇಕು. ನಾ ಹಿಂದೆ ಕೇಳಿದ್ದೆ, ದೇವರ ದರ್ಶನ ಮಾಡೋದು ದೊಡ್ಡದಲ್ಲ, ಸೊ ತಾಯಿಗೆ ಏನ್ ಬೇಡ್ಕೊಳ್ಬೇಕು ಅನ್ನೋದ ಪರಿಕಲ್ಪನೆ ತಮ್ಮಲ್ಲಿರ್ಬೇಕು. ಸೊ ಅದು ವರ್ಕ್ ಆಗತ್ತೆ ಅಂತ. ಸೊ ಹಾಗೆ ಡಿ ಕೆ ಶಿವಕುಮಾರ್ ಅವ್ರು ಏನಿದ್ದಾರೆ, ಒಂದು ಅರ್ಚನೆಯನ್ನ ಕೂಡ ಮಾಡಿಸಿದ್ದಾರೆ ಅನ್ನುವಂಥ ಮಾಹಿತಿ. ಸೊ ಅರ್ಚನೆಯ ಪ್ರಾಮುಖ್ಯತೆ ಏನು, ಯಾವ ಅರ್ಚನೆ ಅದಾಗಿದೆ? ಖಂಡಿತಮ್ಮ. ಸಾಮಾನ್ಯವಾಗಿ ನೋಡಿ, ಮನುಷ್ಯನಂತ ಹುಟ್ಟಿದ ಮೇಲೆ ಭೂಮಿಯಲ್ಲಿ ಸಾಮಾನ್ಯವಾಗಿ 3 ಥರ ಅವರಿಗೆ ದೋಷಗಳಿದೆ. ಒಂದು ಪೂರ್ವ ಪುಣ್ಯ ಅಂತ ದೋಷ ಇರುತ್ತೆ, ಅಂದರೆ ಅವರು ಪೂರ್ವಜರಿಂದ ಬಂದಿರೋಂಥ ಒಂದು ಪುಣ್ಯಗಳಿರುತ್ತೆ. ಎರಡನೇ ದಿನೊಂದು ಏನಂದರೆ ಸ್ವಯಂಕೃತ ಅಪರಾಧ ದೋಷ ಅಂತ ಇರುತ್ತೆ. ಜೊತೆಗೆ ಜಾತಕ ದೋಷ, ಜನ್ಮ ಜಾತಕದಲ್ಲಿ ಕೆಲವೊಂದು ದೋಷಗಳಿತ್ತು, ಪಾಪಗರ್ವ ಯೋಗ ಇತ್ತು, ಅಥವಾ ಯಾವುದೊಂದು ಪಾಪ ಯೋಗ ಇತ್ತು, ಲಗ್ನಾಧಿಪತಿ ನೀಚನಾಗಿದ್ದಾನೆ, ತುಂಬ ತೊಂದರೆ ಇದೆ, ಕೇಂದ್ರ ತ್ರಿಕೋಣಗಳು ಯಾವುದೂ ಶುಭ ಗ್ರಹಗಳಿಲ್ಲ, ಅದೊಂದು ದೋಷ. ಸ್ವಯಂಕೃತ ಅಪರಾಧ, ನಾವೇ ಮಾಡಿರುವಂಥ ತಪ್ಪು. ನೋಡಿ, ನಾವೇನು ಮಾಡಿರುವಂಥ ತಪ್ಪಿಗೆ ಏನಂದರೆ ಗುರುಗಳ ಒಂದು ಆಶೀರ್ವಾದ ಪಡೆಯುವಂಥದ್ದು, ಅವರ ಒಂದು ಮಾರ್ಗದರ್ಶನದ ಹೋಗುವಂಥದ್ದು. ಈಗ ಹೋಮ ಹವನಗಳು ಮಾಡೋಂಥದ್ದು ನೋಡಿ, ಈಗ ಅರ್ಚನೆ ಮಾಡಿಸಿರುವಂಥದ್ದು, ಸಂಕಲ್ಪದಲ್ಲಿ ಹೋಮ ಹವನಗಳು, ಖಡ್ಗಮಾಲ ಒಂದು ಸ್ತೋತ್ರ ಪಠನೆ ಮಾಡೋಂಥದ್ದು, ದುರ್ಗಾ ಸಪ್ತಶತಿ ಹೇಳುವಂಥದ್ದು, ಈ ಥರ ಪ್ರಮುಖವಾಗಿ ಕೆಲವೊಂದು ಪ್ರತಂಗಿರ ಹೋಮಗಳು ಮಾಡೋಂಥದ್ದು, ಪ್ರತಿನಿತ್ಯ ಮಾಡ್ಕೊಂಡು ಹೋಗುವಂಥದ್ದು ಖಂಡಿತ ನಮ್ಮ ಅನುಕೂಲ. ಆದರೆ ಪೂರ್ವ ಪುಣ್ಯಕ್ಕೆ ನೋಡಿ, ಯಾಕೆ ಒಂದೇ ಹೆಸರಲ್ಲಿರ್ತಾರೆ, ಅವ್ರು ರಾಜಯೋಗದಲ್ಲಿ ಇರ್ತಾರೆ, ಕೆಲವೊಬ್ರು ತುಂಬ ತೊಂದರೆಯಲ್ಲಿರ್ತಾರೆ. ಯಾಕೆ ಅಂದರೆ ಆ ಜನ್ಮ ಜಾತಕದಲ್ಲಿ ಈ 3 ದೋಷಗಳಿರುತ್ತೆ. ನೋಡಿ, ಒಂದೊಂದೇ ಒಂದು ತಕ್ಷಣ ಪೂರ್ವ ಪುಣ್ಯಕ್ಕೆ ಏನು ಮಾಡಬೇಕಂದ್ರೆ, ಪುಣ್ಯಗಳು ದಾನ ಧರ್ಮಗಳು ಯಥೇಚ್ಛವಾಗಿ ಮಾಡುವಂಥದ್ದು, ಒಂದು ಹಿರಿಯರ ಭಕ್ತಿ ಇರುವಂಥದ್ದು. ಜೊತೆಗೆ ನಮ್ಮ ಕೆಲಸ ಕಾರ್ಯಗಳು ನೋಡಿ, ಯಂತ್ರ ಧಾರಣೆ ಮಾಡಿದ್ವಿ, ಮನೇಲಿ ಒಂದು ಚಕ್ರ ಸ್ಥಾಪನೆ ಪೂಜೆ ಮಾಡಿದ್ವಿ, ಅದರಲ್ಲೇ ನಿರತರಾಗೋದು ಅಂತಲ್ಲ, ಏನೋ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು, ಅವಾಗ ಅನುಕೂಲ ಅಂತ. ಅದರಲ್ಲಿ ವಿಶೇಷವಾಗಿ ನೋಡಿ, ಯಾರೇ ಆಗಲಿ ನಮ್ಮ ದೋಷಕ್ಕೆ ಸಾಮಾನ್ಯವಾಗಿ ಏನು ಮಾಡ್ತೀವಿ, ಏನೊಂದು ಸಣ್ಣ ದೋಷ ಆಯಿತು ಅಂದರೆ ಅರ್ಚನೆಗಳು ಮಾಡಿಸ್ತೀವಿ. ಇಂಥ ನಕ್ಷತ್ರ, ಈಗ ಇದು ಡಿ ಕೆ ಶಿವಕುಮಾರ್ ಅವ್ರದ್ದು ಕೃತಿಕಾ ನಕ್ಷತ್ರ ಫ್ಯಾಮಿಲಿ ಎಲ್ಲ ನಕ್ಷತ್ರಗಳಂಥದ್ದು. ಆ ನಕ್ಷತ್ರದ ಮೇಲೆ ಅವರು ಒಂದು ಅರ್ಚನೆ ಮಾಡಿದ್ರೆ ಏನಾಗುತ್ತೆ, ದೇವರಿಗೆ ಒಂದು ಪ್ರಾರ್ಥನೆ ಸಲ್ಲುತ್ತೆ. ಅವ್ರೇನು ಸಂಕಲ್ಪ ಮಾಡ್ಕೊಂಡಿರ್ತಾರೆ ಆ ಸಂಕಲ್ಪ ಅವ್ರಿಗೆ ದೇವರಿಗೆ ಸಲ್ಲುತ್ತೆ. ಅದಕ್ಕೆ ರಿಸಲ್ಟ್ ಕೂಡ ಬರುವಂಥದ್ದು ಒಂದು ವಾಡಿಕೆ ಇರೋಂಥದ್ದು. ಜೊತೆಗೆ ಏನಂತಂದರೆ, ಅವರು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಒಂದು ಈ ಶ್ರದ್ಧೆ ಭಕ್ತಿಯಿಂದ ಮಾಡಿದಂಥ ಪೂಜೆಗಳು ಖಂಡಿತ ಅವ್ರಿಗೆ ಒಲಿಯುವಂಥದ್ದು ನಾವು ಕಾಣ್ತೀವಿ. ಮುಖ್ಯವಾಗಿ ಏನಂತಂದರೆ, ಅವರು ಈ ಒಂದು ಪೂಜಾ ಹವನಗಳನ್ನ ಗುರುಗಳ ಮಾರ್ಗದರ್ಶನ ಮಾಡುವಂಥದ್ದು, ಅದರಲ್ಲೂ ಜಾತಕ ದೋಷ ಸಂಬಂಧಪಟ್ಟಂಗೆ ಮನೆಯಲ್ಲಿ ಯಂತ್ರ ಧಾರಣೆ ಮಾಡುವಂಥದ್ದು, ಖಂಡಿತ ಗುರುಗಳ ಆಶೀರ್ವಾದ ತೊಗೊಂಡು ಮಾಡಿದ್ರೆ ಖಂಡಿತ ಇನ್ನೂ ದೊಡ್ಡ ಮಟ್ಟದಲ್ಲಿ ಅವ್ರು ಅನುಕೂಲ ಆಗ್ತಾರೆ. ಅದ್ರ ಜೊತೆಗೆ ಮುಖ್ಯವಾಗಿ ಹೇಳೋದು ಪರಿಹಾರನ ಮೇನ್ ಗಮನ ಕೊಡುವಂಥದ್ದು, ಗುರುಗಳ ಮಾರ್ಗದರ್ಶನ ಹೋಮ ಹವನಗಳನ್ನ ಮಾಡಲಿ ಅಂತ ಕೂಡ ನಾನು ತಿಳಿಸುವಂಥದ್ದು. ಓಕೆ. ಸೊ ಗುರುಗಳೇ, ಕೊನೆಯದಾಗಿ ಅರ್ಚನೆ ಅಂತ ನೀವು ಕಾರ್ಯಕ್ರಮ ತೋರಿಸ್ತಾ ಇದ್ದೀರಿ, ಇಷ್ಟಾರ್ಥ ಸಿದ್ಧಿ ಅಂತ. ಸಿದ್ಧಿ ಇಸ್ ಇಂಪಾರ್ಟೆಂಟ್. ಇಷ್ಟಾರ್ಥ ಅದು ಮನಸಾಭಿಷ್ಟ ಇರ್ಬೋದು ಅಥವಾ ಸ್ವಯಂಕೃತ ಇಷ್ಟ ಇರ್ಬೋದು. ಅರ್ಚನೆ ಮಾಡೋದೇನಕ್ಕೆ ಅಂದರೆ, ನಾನು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಗೊತ್ತಿದ್ದು ಕಾಯ ವಾಚ ಮನಸ್ಸ ಕ್ಷಮಾಪಣೆ ಕೇಳುವುದೇನೇ ತಪ್ಪು ಮಾಡಿರ್ಬೋದು ಅರ್ಚನೆ ಮಾಡೋದು. ಅರ್ಚನೆ ಮೀನ್ಸ್ ಕ್ಷಮಾಪಣೆ ಅಂತ ಇನ್ನೊಂದು ಪದ.
ಈಗ ನಾವು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೇಳ್ತೀವಲ್ಲ, ಏನಂದ್ರ ಕಾಯೇನ ವಾಚ ಮನಸ್ಸೇಂದ್ರೈವ ಬುದ್ಧ್ಯಾತ್ಮನ ವಾ ಪ್ರಕೃತಿ ಕರ್ಮೆದ್ದೆ ಸಕಲ ಪರಸ್ಮೈ ನಾರಾಯಣ ಸಮರ್ಪಯಾಮಿ ಅಂತ ಹೇಳಿ 3 ಹೆಸರು ಹೇಳ್ತೇನಪ್ಪ ನಿಂದು, ಅಚ್ಯುತಾನಂದ ಗೋವಿಂದ ಅಂತೇಳಿ ನನ್ನ ಪಾಪ ಕರ್ಮವನ್ನು ಕಳೆದು ಬಿಡು ಅಂತ ಕೇಳೋದು ಅರ್ಚನೆ. ಈಗೇನಾಗ್ಬಿಟ್ಟಿದೆ ಅರ್ಚನೆ ಅಂದರೆ, ದೇವಸ್ಥಾನಕ್ಕೆ ಹೋದಾಗ ಕೆಲವು ಪುರೋಹಿತರಲ್ಲಿ ನೋಡಿ ಕೇಳಿದ್ದೀವಿ, ಅರ್ಚನೆ ಮಾಡ್ತೀರಾ ಅಂದ್ರೆ ಹೌದು ಅಂತಾರೆ. ಯಾರು ಅಂದ್ರೆ ಏನು ಅರ್ಥ ಅಲ್ಲ, ಅರ್ಚನೆ ಯಾರು ಮಾಡ್ತೀರಾ ಅಂದ್ರೆ ಏನು ಅರ್ಥ, ಯಾರು ತಪ್ಪು ಮಾಡಿದಿರಿ ಅಂತ ಅರ್ಥ. ಅಯ್ಯೋ ನಾವು ಮಾಡಿಸ್ತೀವಿ ಅರ್ಚನೆ ಅಂತಾರೆ. ಆಯ್ತಪ್ಪ ಅರ್ಚನೆ ಮಾಡಿಸ್ತೀರಿ, ಯಾರ ಹೆಸ್ರಿಗೆ ಮಾಡಿಸ್ತೀರಿ ಅಂದರೆ ದೇವ್ರ ಹೆಸ್ರಿಗೆ ಮಾಡಿ ಅಂದ್ಬಿಟ್ಟಿದೆ. ಅಂದರೆ ಅವ್ರಿಗೆ ಅರ್ಚನೆ ಮಹತ್ವ ಗೊತ್ತಿಲ್ಲ. ಅರ್ಚನೆ ಅಂದರೆ ತಾನು ಮಾಡಿರ್ತಕ್ಕಂಥ ಕಾಯ ವಾಚ ಮನಸ್ಸವನ್ನು ಕರ್ಮವನ್ನು ಕಳ್ಕೊಳ್ಳೋಕ್ಕೋಸ್ಕರ ಪ್ರಾಯಶ್ಚಿತವಾಗಿ ಮಾಡ್ತಕ್ಕಂಥದ್ದು ಅರ್ಚನೆ. ಸೊ ಆದರೆ ದೇವ್ರ ಹೆಸ್ರಿಗೆ ಮಾಡಬೇಕು ಅಂತೇನಿಲ್ಲ. ಇವರೇ ಹೇಳ್ಕೊಂಡು ಆ 3 ಹೆಸರುಗಳನ್ನು ಹೇಳೋದ್ರಿಂದ, ಈಗ ಖಡ್ಗಮಾಲಲ್ಲಿರ್ತಕ್ಕಂಥ 64 ಅಥವಾ 98 ಹೆಸರುಗಳನ್ನು ಹೇಳೋದ್ರಿಂದ ಆ ಖಡ್ಗ ಕೊಟ್ಟು ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ನಿಮ್ಮ ಕಾರ್ಯಕ್ರಮ ಏನು ಇಷ್ಟಾರ್ಥ ಸಿದ್ಧಿ ಅಂತಿದೆಯೋ ಅದಕ್ಕೆ ಸೂಟ್ ಆಗ್ತಕ್ಕಂಥದ್ದು ಈ ಖಡ್ಗಮಾಲ. ಅದರಿಂದ ಅರ್ಚನೆ ಅಂದರೆ ಅಷ್ಟೇ. ಅರ್ಚನೆ ಅಂದರೆ ಕೆಲವರು ದೇವಸ್ಥಾನದಲ್ಲಿ ಕೇಳೋಂಗಿಲ್ಲ, ನೀನು ಅರ್ಚನೆ ಮಾಡ್ತೀಯ ಅಂತ ಕೇಳೋಂಗಿಲ್ಲ. ಯಾಕೆ ಕೇಳಬಾರ್ದು? ನೀನು ತಪ್ಪು ಮಾಡಿದ್ಯಾ ಅಂತ ಆಗುತ್ತೆ. ಸೊ ಅವರೇ ಹೇಳ್ಕೊಬೇಕು ನನಗೇನು ತಪ್ಪು. ಯಾಕಂದರೆ ಯಾರೂ ತಪ್ಪು ಮಾಡಿಲ್ಲ ಅಂತಲ್ಲ, ಪ್ರತಿಯೊಬ್ಬರು ತಪ್ಪು ಮಾಡಿರ್ತೀವಿ. ನಮಗೆ ಗೊತ್ತಿಲ್ಲದೆ ನಮ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಪ್ಪು ಮಾಡಿದಾಗ ಅದು ಪ್ರಾಯಶ್ಚಿತ್ತ. ಸಾಮಾನ್ಯವಾಗಿ ಏನಂದರೆ ಜಾತಕದಲ್ಲಿ ಸರಳ ದೋಷ ಆಯಿತು ಅಂದರೆ ಅರ್ಚನೆ ಮಾಡಿಸ್ತಾರೆ. ಅಂದರೆ ಅರ್ಚನೆ ಮಾಡಿದಾಗ ಒಂದು 10 ನಿಮಿಷ ದೇವಸ್ಥಾನದಲ್ಲಿ ಇರ್ತೀವಿ. ದೇವಸ್ಥಾನ ಅಂದರೆ ಇದು ಪವರ್ ಪಾಯಿಂಟ್ ಅಂತ, ಅಲ್ಲಿ ಶಕ್ತಿ ಇದೆ. ಏನು ಸುಮ್ಮನೆ ಟ್ರೆಡಿಷನ್ ಏನೋ ಒಂದು ಸುಮ್ಮನೆ ಪೂಜೆ ಮಾಡಿದ್ವಿ, ಹೂವು ಹಾಕಿದ್ವಿ, ಕರ್ಪೂರ ಬೆಳೆದು ಅದಲ್ಲ. ಏನಂದರೆ ಶಕ್ತಿ ಸ್ಥಾನ ಆಗಿರೋದ್ರಿಂದ ನಮ್ಮಲ್ಲಿ ಜಾತಕದಲ್ಲಿ ಏನೋ ದೋಷ ಇದೆ, ಅದಕ್ಕೆ ಸಂಬಂಧಪಟ್ಟ ಅರ್ಚನೆ ಮಾಡಿಸ್ತೀವಿ. ಅಭಿಷೇಕ ಯಾವಾಗ ಮಾಡಿಸ್ತೀವಿ, ತುಂಬ ದೋಷ ಇದೆ, ಅರ್ಚನೆಗೆ ಸಂಬಂಧ ಇಲ್ಲ. ಅಲ್ಲ ಅರ್ಚನೆ ಅಂದರೆ ದೇವಸ್ಥಾನದಲ್ಲಿ ನಿಂತ್ಕೊಂಡು ಅರ್ಚನೆ ಮಾಡಿದಾಗ ಆ ಪವರ್ ನಮಗೆ ಬರುತ್ತೆ. ಈಗ ಆಲ್ಫಾ ಬೀಟಾ ಗ್ಯಾಮಾ ರೇಸ್ ಬರುತ್ತೆ ಒಂದು ಪ್ರತಿಯೊಂದು ದೇವಸ್ಥಾನ, ಯಾರಿಗೂ ಗೊತ್ತಿಲ್ಲ. ಅದು ಒಂದು ಶಕ್ತಿ ಅಲ್ಲಿ ನಿಂತ್ಕೊಂಡಾಗ ಅರ್ಚನೆ ಮಾಡಿದಾಗ 10 ನಿಮಿಷ ನಿಂತ್ಕೊಂಡು ಅರ್ಚನೆ ಮಾಡುವ ಉದ್ದೇಶವೇ ನಮ್ಮ ತಪ್ಪಿನ ಪ್ರಾಯಶ್ಚಿತ್ತಕ್ಕೋಸ್ಕರ.